ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರ್ರಿ ಇವತ್ತಿನ ವಿಡಿಯೋ ಒಳಗೆ ಏನು ವಿಶೇಷ ಐತೆ ಅಂತ ತೋರಿಸ್ತೀನಿ. ನಾನಿವತ್ತು ಮ್ಯಾಟ್ ಮಾಡೋದು ವಿಡಿಯೋ ಮಾಡಕತ್ತೀನಿ. ಯಾಕಂದ್ರೆ ಭಾಳ ಜನ ಹೊರಗಿಂದ ಮ್ಯಾಟ್ ತೊಗೊಂಬಂದಿರ್ತೀವಿ, ಭಾಳ ದಿನ ಬರೋದೇ ಇಲ್ಲವು. ಬಟ್ ಮನೆಯೊಳಗೆ ನಾವು ಕೈಲಿ ಮಾಡಿದ್ರೆ ಭಾಳ ದಿನ ಬಾಳಿಕೆ ಬರ್ತೈತಿ. ನಾನೊಂದು 10 ವರ್ಷದಿಂದ ಆತ ಮ್ಯಾಟ್ ಯೂಸ್ ಮಾಡಕತ್ತು. ನಾನು ಮಾಡಿದ ಮ್ಯಾಟ್ ಈ ಥರ ಎಲ್ಲ ಸ್ಯಾರಿನ ಇಷ್ಟು ಬಿಡ್ತಿರ್ಬೇಕು. ಒಂದು ನಿಮಿಷ ತೋರಿಸ್ತೀನಿ. ಇಷ್ಟು ಬಿಡ್ತಿರ್ಬೇಕು ಸಾಕು. ಭಾಳ ಬಿಡ್ತಾದ್ರೂ ಜಗ್ಗಿ ನಮ್ಮ ಬಟ್ಟೆ ನೋವು ಬರ್ತಾವ. ಹಾಗಾಗಿ ಸ್ವಲ್ಪ ಬಿಡ್ತಿದ್ರೆ ಸಾಕು. ಒಂದೂವರೆ ಇಂಚು ಈ ಥರ. ಇದನ್ನು ಸ್ಯಾರಿನ ಈ ಥರ ಥ್ರೆಡ್ ಟೈಪ್ ಮಾಡ್ಕೋಬೇಕು, ಹರಿದು. ಇದು ನಿಮಗೆ ಗೊತ್ತಿರ್ತೈತಿ ಯಾವ ಥರ ಮಾಡ್ಬೇಕಂದು. ನಾನು ಮಾಡಿದ್ದು ವಿಡಿಯೋ ಮಾಡಬೇಕಾಗಿತ್ತು, ಬಟ್ ಭಾಳ ದಿನ ಆಗಿತ್ತು. ನಮ್ಮ ಮಮ್ಮಿ ಇದನ್ನು ಕಟ್ ಮಾಡಿ ಈ ಥರ ಮಾಡಿಟ್ಟು ಹರಿದು ಸುತ್ತಿ ಇಟ್ಟಾರ. ಈ ಥರ ಆಗೈತಿ. ಇದಕ್ಕೆ ಯೂಸ್ ಮಾಡೋ ಮಟೀರಿಯಲ್ ಏನಿಲ್ಲ, ಈ ಥರ 10 ನಂಬರ್ ಸೂಜಿ ಬರುತ್ತಲ್ಲ, ಎರಡು ಮಟೀರಿಯಲ್ ಇದಕ್ಕೆ ಯೂಸ್ ಮಾಡೋದು. ಬರೀ ಸ್ಟಾರ್ಟ್ ಮಾಡೋದು ಅಂತ. ಇದು ಒಂದು ಮ್ಯಾಟ್, ಇದು ಭಾಳ ಹಳೇದ ಮ್ಯಾಟ್. ಇದು ಒಂದು ಟೈಪ್ ಮಾಡೀನಿ. ಇದು ಚಿಟ್ಟುನ್ ಪ್ರೆಗ್ನೆಂಟ್ ಇದ್ದಾಗ ಮಾಡಿದ್ದು. ಫಸ್ಟು ಈ ಥರ ಗಂಟು ಹಾಕೋಬೇಕು. ಈ ಥ್ರೆಡ್ ಜಗ್ಗಿದ್ರೆ ಬರಬೇಕು, ಇದು ಜಗ್ಗಿದ್ರೆ ಬರಬಾರ್ದು, ಫಿಟ್ ಆಗಬೇಕು. ಈ ಥರ ಗಂಟು ಹಾಕ್ಕೊಂಡು ನಾವೀಗ ಚೈನ್ ಹಾಕೋಣ. ನಾನು ರೌಂಡ್ ಶೇಪ್ ಮಾಡ್ತಾಯಿಲ್ಲ, ಸ್ಕ್ವೇರ್ ಮಾಡಕತ್ತೀನಿ ಫ್ರೆಂಡ್ಸ್. ನನಗೆ ಸ್ಕ್ವೇರ್ ಫಸ್ಟ್ ಎಲ್ಲ ರೌಂಡ್ ಮಾಡ್ತಿದ್ದೆ. ನನಗೆ ಒಂದು ಸ್ಕ್ವೇರ್ ಮಾಡಿದ ಮೇಲೆ ಅದು ಇಷ್ಟ ಅನ್ಸಕತ್ತೈತಿ. ಆಮೇಲೆ ಕಂಫರ್ಟಬಲ್ ಅನ್ನಿಸ್ತೈತಿ ಬಾಗಿಲಿಗೆಲ್ಲ ಹಾಕಕ್ಕೆ. ಅದಕ್ಕೆ ನಾನು ಸ್ಕ್ವೇರ್ ಮಾಡಕತ್ತೀನಿ. ಅದನ್ನು ತೋರಿಸ್ತೀನಿ ನಿಮಗೆ. ಆಮೇಲೆ ರೌಂಡ್ ಶೇಪ್ ಯಾರಿಗೆ ಬೇಕಂದ್ರೆ ಮತ್ತು ಅದು ಇನ್ನೊಮ್ಮೆ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ, ನೆಕ್ಸ್ಟ್ ಟೈಮ್ ಮಾಡಿದಾಗ. ಸ್ಕ್ವೇರು ಈಸಿನೂ ಆಗ್ತೈತಿ ಹೆಣ್ಯಾಕ, ಆಮೇಲೆ ಒರೆಸ್ಕೊಳಕ್ಕೂ ಈಸಿ ಆಗ್ತೈತಿ. ರೌಂಡ್ ಶೇಪ್ ಆದ್ರೆ ಮುಲಿ ಹಾಕೋದು ಈ ಥರ ಎಲ್ಲ ಬರ್ತೈತಿ, ಬುಟ್ಟಿ ಆಗೋದು ಈ ಥರ ಎಲ್ಲ ಬಿಗಿನರ್ಸಿಗೆ. ಅದಕ್ಕೆ ನಾನು ಫಸ್ಟ್ ಈಸಿ ಆಗಲಿ ಅಂಥೇಳಿ ಇದನ್ನು ತೋರ್ಸಾಕತ್ತೀನಿ. ನೀವು ಎಷ್ಟು ಸಣ್ಣಾಗಿ ಸ್ಯಾರಿ ಹರಿದಿರ್ತೀರಲ್ಲ, ಕಟ್ ಮಾಡಿರ್ತೀರಿ, ಅಷ್ಟು ನಿಮ್ಗೆ ಈಸಿ ಆಗ್ತೈತಿ. ದಪ್ಪ ಇತ್ತಂದ್ರೆ ಜಗ್ಗಿ ಬಟ್ಟೆಲ್ಲ ನೋವು ಬರ್ತಾವೆ. ಹಾಗಾಗಿ ಸಣ್ಣಗೆ ಕಟ್ ಮಾಡಬೇಕು. ಕಟ್ ಮಾಡುವಾಗ ಇಷ್ಟ ಸಾಕು ನನಗೆ. ಇದು ಆ್ಯಕ್ಚುಲಿ ಬಚ್ಚಲಿಕ್ಕೆ ಅಷ್ಟು ಹಾಕು. ಇದು ಹೆಣ್ಣಿಯವ್ರಿಗೂ ಗೊತ್ತಾಗಿರ್ತೈತಿ, ಕನೆಕ್ಟ್ ಆಗಿರ್ತೈತಿ. ಬಟ್ ಈ ಥರ ಆದರೆ ಭಾಳ ಗಟ್ಮುಟ್ಟು ಬರ್ತಾವೆ. ಇಷ್ಟ ಆಯಿತು. ಈಗ ಇದನ್ನು ಟರ್ನ್ ಮಾಡ್ಕೋಬೇಕಂದ್ರೆ ಇಷ್ಟು ನಮಗೆ ಎಷ್ಟು ಹೈಟಿಗೆ ಬೇಕಲ್ಲ ಅಷ್ಟು ಹೈಟಿಗೆ ತೊಗೊಂಡು ಇದನ್ನು ಹಿಂಗೆ ಮಾಡಿ ಇಲ್ಲಿ ಸಿಂಗಲ್ ಚೈನ್ ಹಾಕ್ಕೋಬೇಕು. ಈ ಥರ ಸಿಂಗಲ್ ಚೈನ್ ಹಾಕ್ಕೊಂಡು ಆಮೇಲೆ ಟರ್ನ್ ಮಾಡಬೇಕು. ಟರ್ನ್ ಮಾಡಿದಾದಮೇಲೆ ಇಲ್ಲಿರುತ್ತಲ್ಲ ಈ ಚೈನ್, ಫಸ್ಟ್ ಚೈನಿಗೆ ಹಾಕಬೇಕು. ನೋಡ್ರಿ ಈ ಥರ. ಇಲ್ಲಿ ಸ್ಕ್ವೇರ್ ಆಗಿ ಬರ್ತೈತೆ ಅಂದ್ರೆ ನೀವು ನೋಡ್ಬೋದು ಈ ಥರ.
ಸೊ ಫೈನಲಿ ಇಷ್ಟು ಸಣ್ಣದು ಮಾಡಿದೆ, ಜಸ್ಟ್ ವೀಡಿಯೋಗೆ ತೋರ್ಸಕ್ಕಂದು ಇದ್ದು ಮ್ಯಾಟ್ ಆದ್ರೆ ಸ್ವಲ್ಪ ವೀಡಿಯೋ ಮಾಡೋಣ ಅಂತೇಳಿ ಇದ್ದಿದ್ರಾಗ ಮಾಡಿದ್ರಾತಂದು ಮಾಡಿದೆ. ಇನ್ನೂ ಒಂದು ಸ್ವಲ್ಪ ಉಳಿತು, ನನಗಿಷ್ಟ ಸಾಕನ್ನಿಸ್ತಾ. ಇದ್ರೊಳಗೆ ರೌಂಡ್ ಶೇಪು ಮತ್ತು ಹೇಳಿದಂಗೆ ಸ್ಕ್ವೇರ್ನು ಮಾಡ್ಬೋದು. ರೌಂಡಾಗೆ ಮಾಡಿದರೆ ಜಾಸ್ತಿ ಹೋಗ್ತದಂತ ನನಗೆ ಅನಿಸ್ತೈತಿ, ನಾನು ಮಾಡಿದ ಎಕ್ಸ್ಪೀರಿಯನ್ಸ್ ಪ್ರಕಾರ. ಇದಕ್ಕಾದ್ರೆ ಜಾಸ್ತಿ ಹೋಗಂಗಿಲ್ಲ. ಆಮೇಲೆ ಒಗ್ಯಾಕೂ ಈಸಿ ಆಗ್ತೈತಿ, ಸ್ಕ್ವೇರ್ ಮಾಡಿದ್ರೆ ವರ್ಸಕ್ಕೂ ಈಸಿ ಆಗ್ತೈತಿ. ಆಮೇಲೆ ಮೂಲಿ ಹಿಂಗೇನು ಬರೋದಿಲ್ಲ. ರೌಂಡ್ ಶೇಪ್ ಮಾಡಿದರೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನಾಳೆ ಮತ್ತೊಂದು ವಿಡಿಯೋಗೆ ಸಿಗ್ತೀನಂತ. ಥ್ಯಾಂಕ್ ಯು ಸೋ ಮಚ್.